ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಗಿ ಕೇಕು ಫ್ಲಫಿಯಾಗಿ ಮತ್ತು ಟೇಸ್ಟಿ ಹೆಲ್ದಿಯಾಗಿರೋ ಥರದ್ದು ರಾಗಿ ಕೇಕ್ನ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ತುಪ್ಪ ಸೋಸಿ ಉಳಿದಿರೋ ಪೌಡ್ರಿಗೆ ಇವಾಗ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೇಕು ಇಲ್ಲಾಂದರೆ ಉಂಡೆ ಥರನೂ ಮಾಡ್ಕೋಬೋದು. ಟೇಸ್ಟ್ ಸೂಪರಾಗಿರುತ್ತೆ. ಅದು ಮೆಂತ್ಯ ಪೌಡ್ರ್ ಹಾಕಿರ್ತೀವಲ್ವ, ಸೊ ಅದ್ರದ್ದು ಫ್ಲೇವರು ಎಲ್ಲ ಚೆನ್ನಾಗಿರುತ್ತೆ. ಕೇಕ್ ಥರನೂ ಮಾಡ್ಕೋಬೋದು. ನಾನು ಕೇಕೆ ಮಾಡ್ತೀನಿ, ತೋರಿಸ್ತೀನಿ ಯಾವ ಥರ ಮಾಡೋದು ಅಂತೇಳಿ. 1.5 ಲೋಟ ಅಷ್ಟು ರಾಗಿ ಹಿಟ್ಟು ಹಾಕಿದ್ದೀವಿ. ಅದಕ್ಕೆ ಒಂದು ಅರ್ಧ ಲೋಟ ಹಾಲು ಪೌಡ್ರ್ ಹಾಕ್ತಾಯಿದ್ದೀವಿ. ಸ್ವೀಟು ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ. ನಾವು ಒಂದು ಅರ್ಧದಿಂದ 3/4 ಲೋಟದೊಳಗೆ ಹಾಕ್ತೀವಿ. ಇಷ್ಟೇ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ರಿ. ಕೇಕ್ ಮಾಡ್ತಾ ಇದ್ದೀವಿ. ಬೇಕಾ ಬೇಡ? ಫುಲ್ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಆಗಿದೆ. ಇದನ್ನ ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಕ್ಬಿಟ್ಟು ಅದಾದಮೇಲೆ ಮಿಕ್ಸರಿಗೆ ಹಾಕೋಣ. ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇದು ಕೇಕ್ ಉಪ್ಪಬೇಕಲ್ಲ, ಅದಕ್ಕೆ ಅಂತೇಳಿ ಸ್ವಲ್ಪ ಹಾಕ್ತಾಯಿದ್ದೀವಿ. ಇಲ್ಲ ಕೇಕ್ ಮಾಡೋಕ್ಕೆ ಒಂದು ಬಾಕ್ಸ್ ಥರ ತಗೊಂಡಿದ್ದೀವಿ. ಸ್ವಲ್ಪ ತುಪ್ಪ ಹಾಕಿ ಕೆಳಗಡೆ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡಿ. ನಮ್ಮ ಮನೇಲಿಲ್ಲ, ಸೊ ನಾವು ಡೈರೆಕ್ಟ್ ಹಾಕ್ತೀವಿ. ಯಾವಾಗಲೂ ಡೈರೆಕ್ಟೇ ಹಾಕೋದು. ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟು ಇವಾಗ ಹೀಟ್ ಆಗಿದೆ ಸ್ವಲ್ಪ, ಸೊ ಇಡ್ತಾ ಇದ್ದೀವಿ. ಇದಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 20 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಮಿನಿಮಮ್ 20 ಮಿನಿಟ್ಸ್ ಬೇಕು. ಆಗಿದೆ ಕೇಕು. 20 ನಿಮಿಷ ಬೇಕ್ ಮಾಡಿದ ಮೇಲೆ ಈ ಥರ ಒಂದು ಫೋರ್ಕ್ ತಗೊಂಡು ಪ್ರೆಸ್ ಮಾಡಿ, ಅಂಟಿಲ್ಲ ಅಂದರೆ ಬೆಂದಿದೆ ಅಂತೇಳಿ. ಸೊ ಇವಾಗ ಶಿಫ್ಟ್ ಮಾಡೋಣ. ಇದು ಈ ಥರ ಆಗಿದೆ, ಸೂಪರಾಗಿದೆ. ಕೇಕು ಬಂದರೆ
ಸುಡ್ತಾ ಇದೆ ಇನ್ನು ಇದು ಉಲ್ಟಾ. ಬಾ ಫಸ್ಟು ಟೇಸ್ಟ್ ನೋಡು. ನಿಮಿಷ ಸರಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ.